ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ 12 ರಾಶಿಗಳ ಫಲಾಫಲಗಳು ಏನಿರುತ್ತೆ ಅನ್ನೋದರ ಬಗ್ಗೆ ಈ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೋಬಹುದು. ಅದರ ಜೊತೆಗೆ ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಶಾಸ್ತ್ರಿಗಳಿಂದ ನೀವು ಪಡ್ಕೋಬಹುದು. ಹಾಗಾದ್ರೆ ಇನ್ಯಾಕ್ ತಡ, ಕಾರ್ಯಕ್ರಮ ಆರಂಭ ಮಾಡೋಣ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದ ಈ ವಾರ ಭವಿಷ್ಯ ಕಾರ್ಯಕ್ರಮ ಒಂದೊಳ್ಳೆ ಮಾತಿನ ಜೊತೆ ಆರಂಭ ಆಗುತ್ತೆ. ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀರಿ? ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ವಾರವನ್ನು ಪ್ರಾರಂಭ ಮಾಡೋ ಮುನ್ನ ಈ ಕ್ಷಣದ ಒಂದು ಒಳ್ಳೆಯ ಮಾತು, ಮುಂದೆ ಪ್ರತಿಕ್ಷಣ ನಮಗೆ ಅನುಕೂಲವಾಗುವಂಥ ಮಾತು, ಅದನ್ನು ಗಮನಿಸೋಣ. ನೋಡಿ, ವರ್ಧತ್ಯ ಧರ್ಮೇಣ ನರಸ್ತತೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾತ್ ಜಯತಿ ಸಮೂಲಸ್ತು ವಿನಶ್ಯತಿ ಅಂತ. ವರ್ಧತ್ಯ ಧರ್ಮೇಣ ನರಸ್ತತೋ ಭದ್ರಾಣಿ ಪಶ್ಯತಿ. ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಬಹಳ ಬೇಗ ಪ್ರಸಿದ್ಧಿಗೆ ಬಂದುಬಿಡ್ತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ, ಪ್ರಸಿದ್ಧಿಗೆ ಬರ್ತಕ್ಕಂಥದ್ದಷ್ಟೇ ನಮಗೆ ಕಾಣ್ತಾ ಇರುತ್ತೆ, ಶತ್ರುಗಳನ್ನು ಜಯಿಸಿ ಬಿಡ್ತಾರವರು. ಅಧರ್ಮದಿಂದ ಕೆಲಸ ಮಾಡ್ತಾರೆ, ಮೇಲಕ್ಕೆ ಬರ್ತಾರೆ, ಪ್ರಶಸ್ತಿಗಳನ್ನು ತಗೋತಾರೆ, ಮತ್ತಿನ್ನೇನೋ ದೊಡ್ಡವರ ಸಂಪರ್ಕ ಏರ್ಪಾಡಾಗುತ್ತೆ. ಜನರ ಕಣ್ಣಿಗೆ ತುಂಬ ಏನಪ್ಪ ಹೀಗೆ ಮೆರಿತಾ ಇದ್ದಾರಲ್ಲ ಅಂತ ಅನಿಸೋಕ್ಕೆ ಶುರುವಾಗುತ್ತೆ. ಶತ್ರುಗಳನ್ನು ಜಯಿಸಿ ಬಿಡ್ತಾರಂತೆ. ಆದರೆ ಒಂದು ದಿವಸ ಸಮೂಲವಾಗಿ ಬುಡವೇ ಇಲ್ಲದ ಹಾಗೆ ನಾಶವಾಗಿಬಿಡ್ತಾರೆ ಅಂತ ನಮಗೆ ಸಾಮಾನ್ಯ ಅನ್ನಿಸ್ತಾ ಇರುತ್ತೆ. ಏನು ಅವ್ರು ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬೇಗ ಬೆಳೆದು ಬಿಟ್ಟರು, ಮಾಡ್ತಾ ಇರೋದೆಲ್ಲ ಅನ್ಯಾಯ, ಅಧರ್ಮ. ಆದರೆ ಅವರು ಭಗವಂತ ಯಾಕೆ ಅವರಿಗೆ ಅಂಥ ಒಂದು ಸ್ಥಾನಮಾನ ಎಲ್ಲ ಕೊಟ್ಟಿದ್ದಾನೆ, ಎಷ್ಟು ಹಣ ಕೊಟ್ಟಿದ್ದಾನೆ, ಕೀರ್ತಿ ಕೊಟ್ಟಿದ್ದಾನೆ, ಈ ಥರದ್ದೆಲ್ಲ ಅನ್ನಿಸ್ತಾ ಇರುತ್ತೆ ಸಾಮಾನ್ಯವಾಗಿ ನಮಗೆ. ಇನ್ನೊಬ್ಬರ ಏಳಿಗೆಯನ್ನು ಕಂಡಾಗ ಅದು ನಿಜವಾದ ಏಳಿಗೆ ಆಗಿದ್ದರೆ ಅಜರಾಮರವಾಗಿ ಉಳಿಯುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಅವರು ಅಧರ್ಮದಿಂದ ಆ ಪಟ್ಟಕ್ಕೋ, ಆ ಸ್ಥಾನಕ್ಕೋ, ಆ ಪ್ರಶಸ್ತಿಗೂ ಪಾತ್ರರಾಗಿದ್ದರೆ, ಆ ಸ್ಥಾನಕ್ಕೆ ಬಂದಿದ್ದರೆ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ, ಸಮೂಲವಾಗಿ ಬುಡ ಸಮೇತವಾಗಿ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ. ಹೀಗಾಗಿ ತಾಳ್ಮೆ ಬೇಕಾಗುತ್ತೆ ನಮಗೆ. ಇನ್ನೊಬ್ಬರ ವಿಚಾರದಲ್ಲಿ ನಾವು ಬಹಳ ಬೇಗ ಜಡ್ಜ್ಮೆಂಟ್ ಅಂತಾರಲ್ಲ, ಆ ಥರ ಮಾಡಿಬಿಡ್ತೀವಿ. ಹಾಗಲ್ಲ, ಅದಕ್ಕೆ ಕಾಲ, ಅದಕ್ಕೊಂದು ದೈವ ಅದಕ್ಕೊಂದು ಕಾಲವನ್ನು ನಿರ್ಣಯಿಸಿರುತ್ತೆ. ಅಲ್ಲಿವರೆಗೆ ಅವರು ಮೆರಿತಾ ಇರ್ತಾರೆ, ಅದಾದ ಮೇಲೆ ಸಂಪೂರ್ಣವಾಗಿ ವಿನಾಶವಾಗಿಬಿಡುತ್ತೆ ಅಂತ. ಹೀಗಾಗಿ ಅಂಥ ಹಾದಿಯನ್ನು ಹಿಡಿದು ನಾವು ಪ್ರಶಸ್ತಿಗೋ ಮತ್ತೊಂದಕ್ಕೋ ಸ್ಥಾನಮಾನಕ್ಕೋ ಕೀರ್ತಿಗಾಗಿಯೋ ಹಪ್ಪಹಪ್ಪಿಸಬೇಕಾಗಿಲ್ಲ, ಬಾರ್ದು. ಅದನ್ನು ಈ ಸುಭಾಷಿತ ಹೇಳ್ತಾ ಇದೆ. ಹೀಗಾಗಿ ಒಳ್ಳೆಯ ನಿಜವಾದ ಕೃಷಿ ಮಾಡ್ತಾ ಇದ್ದರೆ ಒಳ್ಳೆಯ ಫಲ ಖಂಡಿತ ನಮಗೆ ಬರ್ತದೆ. ಹೀಗಾಗಿ ಯಾರೂ ಆತುರಕ್ಕೆ ಬಲಿಯಾಗಬಾರ್ದು, ಆತುರಕ್ಕೆ ಬೀಳಬಾರ್ದು ಅನ್ನೋದನ್ನು ಸೂಕ್ಷ್ಮವಾಗಿ ಈ ಸುಭಾಷಿತ ಹೇಳ್ತಾ ಇದೆ. ಇದು ತುಂಬ ಒಳ್ಳೆಯ ಮಾತು. ಆತುರಕ್ಕೆ ಮತ್ತೊಬ್ಬರನ್ನು ನೋಡಿ ನಾವು ಆತುರಕ್ಕೆ ಬೀಳುವ ಒಂದು ಗುಣ ಇರುತ್ತೆ ನಮ್ಮಲ್ಲಿ. ಅವ್ರು ಹಾಗಾಗ್ಬಿಟ್ರಲ್ಲ, ನಂಗೆ ತಕ್ಷಣ ಅನ್ನೋದಿದೆಯಲ್ಲ, ಇದೇ ನಮ್ಮನ್ನು ಹಾಳು ಮಾಡೋದು. ಎಲ್ಲ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತಂತ. ನೀವು ಸ್ವಲ್ಪವಾಗಿ ತಾಳ್ಮೆಯಿಂದ ಗಳಿಸಿಕೊಳ್ಬೇಕು. ವಿದ್ಯೆ ಆಗಲಿ, ಹಣವಾಗಲಿ, ಕೀರ್ತಿ ಆಗಲಿ, ಮತ್ತೊಂದು ಬರುತ್ತೆ ಸಂದರ್ಭ ಬಂದಾಗ. ನಾವು ತಾಳ್ಮೆಗೆಡಬಾರ್ದು. ಅದನ್ನು ಈ ಸುಭಾಷಿತ ಹೇಳ್ತಾ ಇದೆ. ಇನ್ಸ್ಟಂಟ್ ಅನ್ನೋದು ಆಹಾರ ನಮ್ಮ ದೇಹಕ್ಕೆ ಹೇಗೆ ಒಳ್ಳೆ ಅಲ್ವೋ, ಅದೇ ಥರ ಫಾಸ್ಟ್ ಫುಡ್ ಅಂತಾರಲ್ಲ, ಅದು ಯಾವಾಗ ಶಾರ್ಟ್ ಕಟ್ ಡೇಂಜರ್ ಆಗುತ್ತೆ. ಓಕೆ ಶಾಸ್ತ್ರಿಗಳು, ಒಂದು ಒಳ್ಳೆ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಈಗ ವಾರದ ವಿಶೇಷ ತಿಳ್ಕೊಳ್ಳೋ ಸಮಯ. ಇಡೀ ವಾರ ಏನೆಲ್ಲ ವಿಶೇಷತೆಗಳಿದೆ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆ ಏನೆಲ್ಲ ಇದೆ? ಈ ವಾರದಲ್ಲಿ ಏನು ವಿಶೇಷತೆಗಳಿದೆ ಗಮನಿಸೋಣ. ಈ ವಾರದಲ್ಲಿ ನಾವು ಒಂದು ಪ್ರಧಾನವಾಗಿ ಗಮನಿಸ್ತೀವಿ, ರವಿಯ ಪರಿವರ್ತನೆಯನ್ನು ಕಾಣ್ತೀವಿ. ಶುಕ್ರವಾರ ದಿವಸ ಕುಂಭರಾಶಿಗೆ ಸೂರ್ಯನ ಪ್ರವೇಶವಾಗುತ್ತೆ. ಶನಿವಾರ ಶನಿ ಪ್ರದೋಷವನ್ನು ಕಾಣ್ತೀವಿ. ಈ ಎರಡು ಪ್ರಧಾನವಾಗಿ ನಾವು ಗುರುತಿಸ್ತಕ್ಕಂಥದ್ದು ಈ ವಾರದಲ್ಲಿ. ಕುಂಭರಾಶಿಗೆ ಈ ಸೂರ್ಯನ ಪ್ರವೇಶ ಅದು ಕೂಡ ಬಹಳ ಮುಖ್ಯವಾದದ್ದು. ಸೂರ್ಯನ ಸಂಚಾರ ಇನ್ನೂ ಕೂಡ ಶನಿ ಮನೆಯಲ್ಲಿ ಅಂತಂದರೆ ಶತ್ರುವಿನ ಮನೆಯಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಶತ್ರುಗಳ ಕಾಟವೋ ಅಥವಾ ಹಣ ಕಳ್ಕೊಳ್ತಕ್ಕಂಥದ್ದು, ಮತ್ತು
ತೀಕ್ಷ್ಣ ಸ್ವಭಾವ ಅಂತ ಹೇಳುತ್ತೆ. ಹೀಗಾಗಿ ಕೋಪ, ತಾಪ ಇವುಗಳಿಗೆ ಬಲಿಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಈ ಮಕರ ಹಾಗೂ ಕುಂಭಗಳಲ್ಲಿ ಸೂರ್ಯನ ಸಂಚಾರ ಇದ್ದರೆ ಸ್ವಲ್ಪ ಮನುಷ್ಯರ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆ, ಅದು ವ್ಯತಿರಿಕ್ತವಾದ ಬದಲಾವಣೆಗಳಾಗುತ್ತೆ. ನಮಗೆ ಕೆಡುಕನ್ನು ತಂದುಕೊಡ್ತಕ್ಕಂಥ ಫಲವನ್ನು ಸೂಚಿಸುತ್ತೆ. ಹೀಗಾಗಿ ತಾಳ್ಮೆಗಿಡಬಾರ್ದು. ಮುಖ್ಯವಾಗಿ ಕೋಪಕ್ಕೆ ಬಹಳ ಬೇಗ ಬಲಿಯಾಗಬಾರ್ದು. ತಾಳ್ಮೆ ಬೇಕು ಅನ್ನೋದನ್ನು ಹೇಳುತ್ತೆ. ಆ ಫಲಗಳನ್ನು ನಾವು ನೋಡೋಣ. ಅಂತೂ ಈ ಎರಡನ್ನು ನಾವು ಪ್ರಧಾನವಾಗಿ ಗುರುತಿಸ್ತೀವಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.